ಇವತ್ತು ಆ ಜೈಲುಗಳು ಮೊನ್ನೆ ತಾನೇ ಒಂದು 4-5 ದಿನದಿಂದ ಇಡೀ ಜೈಲಿಗೆ ರೈಡ್ ಆಯಿತು. ಪೊಲೀಸರು ರೈಡ್ ಮಾಡಿದ್ರು. ರೈಡ್ ಮಾಡಿ ಅಲ್ಲಿರೋ ಏನೇನಿದೆಯೋ ಮೊಬೈಲ್ಗಳು ಎಲ್ಲ ಸೀಸ್ ಮಾಡಿದ್ರು. ಅಕ್ರಮ ಏನು ನಡೀತಾ ಇತ್ತು ಅದೆಲ್ಲವನ್ನ ತಡೆಗಟ್ಟುವಂಥ ಕೆಲಸವನ್ನ ಮಾಡಿದ್ರು. ಅದಾಗಿದ್ದು 4 ದಿನಕ್ಕೆ ಈ ಫೋಟೋ ತೆಗಿಯಕ್ಕೆ ಮೊಬೈಲ್ ಎಲ್ಲಿಂದ ಬಂತು? ಫೋಟೋ ತೆಗಿಯಕ್ಕೆ ಮೊಬೈಲ್ ಎಲ್ಲಿಂದ ಬಂತು? ಅದು ದೊಡ್ಡ ಪ್ರಶ್ನೆ. ಮತ್ತೆ ಅಲ್ಲಿ ಆ ಥರ ರಾಜಾವರೋಷವಾಗಿ ಕಾಫಿ, ತಿಂಡಿ, ಸಿಗರೇಟು ಇವೆಲ್ಲ ಕೊಡೋವಂಥದ್ದು ಏನು ಆಗ್ತಾ ಇದೆ, ಇದಕ್ಕೆ ಸರ್ಕಾರ ಉತ್ತರ ಕೊಡಬೇಕು. ಸರ್ಕಾರ ನುಳ್ಚಿಕೊಳ್ಳುವಂಥ ಪ್ರಯತ್ನವನ್ನು ಮಾಡೋದು. ಒಂದು ಕಡೆ ಅವ್ರನ್ನ ಭೇಟಿ ಮಾಡಿ ನಾನು ಸಹಾಯ ಮಾಡ್ತೀನಿ ಅನ್ನೋ ಒಂದು ಸಂದೇಶ ಕೊಡೋದು, ಇನ್ನೊಂದು ಕಡೆ ಈ ಥರ ಜೈಲುಗಳಲ್ಲಿ ರಾಜಾರೋಷವಾಗಿ ಈ ಮಾದಕ ವಸ್ತುಗಳನ್ನೆಲ್ಲ ಕೊಡುವಂಥ ಒಂದು ಆಗ್ತಾ ಇದ್ದಾರೆ. ರಾಜ್ಯದಲ್ಲಿ ಈಗಾಗಲೇ ಕಾನೂನು ಸುವ್ಯವಸ್ಥೆ ಕುಸಿದೋಗಿದೆ ಅಂತ ನಾವು ಹೇಳ್ಬಿಟ್ಟಿದ್ದೀರಿ. ಈಗ ಆಲ್ರೆಡಿ ಕಾನೂನು ಇಲ್ಲ, ಸುವ್ಯವಸ್ಥೆನೂ ಇಲ್ಲ ರಾಜ್ಯದಲ್ಲಿ. ಈಗ ಜೈಲ್ದು ಒಂದು ನಿದರ್ಶನ ಅದಕ್ಕೆ. ನಾವು ಇಷ್ಟು ದಿನದಿಂದ ಹೇಳ್ತಾ ಇದ್ರಲ್ಲ, ಈಗ ರೇಪ್ಗಳಾಗ್ತಾ ಇರೋವಂಥದ್ದು, ದರೋಡೆ ಆಗ್ತಾ ಇರೋದು, ಮರ್ಡರ್ ಆಗ್ತಾ ಇರೋವಂಥದ್ದು. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಅನ್ನೋದು ಯಾರು ಕೇಳೋರು ದಿಕ್ಕಿಲ್ಲ. ಆ ಪರಿಸ್ಥಿತಿ. ಸರ್ಕಾರ ಉಳಿತೋ ಹೋಗುತ್ತೋ ಅನ್ನೋದ್ರಲ್ಲೇ ಅವರಿರೋವಂಥ ಎಲ್ಲ ಮಂತ್ರಿಗಳು ಕಾಯ್ತಾ ಇದ್ದಾರೆ. ಕೆಲವು ಮಂತ್ರಿಗಳು ಇನ್ನೊಬ್ಬರು ಮುಖ್ಯಮಂತ್ರಿ ಆದರೆ ನನಗೆ ನಾನು ಒಳ್ಳೆ ಪವರ್ಫುಲ್ ಖಾತೆ ಸಿಗುತ್ತೆ ಅಂತ ಕೆಲವರು. ಇನ್ನು ಕೆಲವರಿಗೂ ಯಾರು ಬೆಂಬಲಿಗರಿದ್ದಾರೆ ಸಿದ್ದರಾಮಯ್ಯ ಅವ್ರಿಗೆ ನಮ್ಮ ಖಾತೆನೇ ಹೊರಟೋಗ್ಬಿಟ್ರೆ ನಮ್ಮ ಕತೆ ಏನಪ್ಪ ಅಂತ ಇವರು. ಈ ಚಿಂತೆಯಲ್ಲಿ ಇಡೀ ರಾಜ್ಯ, ಅಂದರೆ ಈ ಚಿಂತೆಯಲ್ಲಿ ಇಡೀ ರಾಜ್ಯದ ಕಾಂಗ್ರೆಸ್ ಅವರು ಒಂಥರ ಬಕಪಕ್ಷಿ ರೀತಿ ಕಾಯ್ತಾ ಇದ್ದಾರೆ. ಏನಾಗೋಗ್ತೈತೋ ಆ ಪರಿಸ್ಥಿತಿಯಲ್ಲಿ ಇವತ್ತು ಜೈಲಲ್ಲಾದಂಥ ಘಟನೆ ನಿಜಕ್ಕೂ ಕಾಂಗ್ರೆಸ್ ಸರ್ಕಾರ ಇದಕ್ಕೆ ಉತ್ತರವನ್ನು ಕೊಡಬೇಕಾಗಿದೆ. ಕಾನೂನು ಸುವ್ಯವಸ್ಥೆ ಇದೆ ಅಂತ ಹೇಳಿದ್ರೆ ನೀವು ಕರೆಕ್ಟಾಗಿ ಉತ್ತರವನ್ನು ಕೊಡಬೇಕು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.